ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಯೋಗವು ವ್ಯಕ್ತಿಯ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಜೊತೆಗೆ ಉತ್ತಮ ವ್ಯಕ್ತಿತ್ವ ರೂಪಿಸಲು ಸಹಾಯಕಾರಿಯಾಗಿದೆ. ಹಾಗಾಗಿ ಯುವಜನತೆ ಸೇರಿದಂತೆ ಪ್ರತಿಯೊಬ್ಬರೂ ಯೋಗವನ್ನ ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತ, ಸದೃಢ ಹಾಗೂ ಮೌಲ್ಯಯುತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ತಾಲೂಕು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಕರೆ ನೀಡಿದರು. ಮುದ್ದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವ ಜೀವನದ ಪದ್ಧತಿಯಾಗಿದೆ. ಪ್ರತಿನಿತ್ಯ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ಚಿಂತನೆಗಳನ್ನು ಬೆಳೆಸುತ್ತದೆ. ಯೋಗದಿಂದ ವ್ಯಕ್ತಿಯಲ್ಲಿ ಸಹನೆ, ಸಂಯಮ, ಶಿಸ್ತು ಹಾಗೂ ಸಮಾಜದ ಬಗ್ಗೆ ಕಾಳಜಿ ಮೂಡುತ್ತದೆ. ಇದೇ ಗುಣಗಳು ಉತ್ತಮ ನಾಗರಿಕನ ನಿರ್ಮಾಣಕ್ಕೆ ನೆರವಾಗುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಯೋಗಾಭ್ಯಾಸವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರತಿ ವರ್ಷ ಬರ್ತಾ ಇದ್ದಾರೆ ನಮಗೆ ಯೋಗ ಬಗ್ಗೆ ಎಲ್ಲ, ಮತ್ತು ಅದರಿಂದ ಯಾವ ರೀತಿ ನಮಗೆ ಬೆನಿಫಿಟ್ ಆಗತ್ತೆ, ಯಾವ್ಯಾವ ರೋಗಗಳನ್ನು ನಾವು ಅದನ್ನು ಅವಾಯ್ಡ್ ಮಾಡಬಹುದು. ನಾವೆಲ್ಲ ಬಹಳ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತೀವಿ, ವರ್ಕ್ ಪ್ರೆಷರ್ ಬಹಳ ಇರುತ್ತೆ, ಸಮಯ ಕಮ್ಮಿ ಇರುತ್ತೆ. ಅಂಥದ್ರಲ್ಲಿ ನಾವುಗಳು ಈವನ್ ಇಮ್ಮೆನ್ಸ್ ಪ್ರೆಷರ್ದಲ್ಲಿ ವರ್ಕ್ ಮಾಡ್ತಾರೆ. ತಮ್ಮ ಪಕ್ಷಗಾರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಫುಲ್ ಹೈ ಪ್ರೆಷರ್ದಲ್ಲಿ ಅವರು ತಮ್ಮ ವಾದ ವಿವಾದ, ಸಾಕ್ಷಿ ಅವೆಲ್ಲ ಮಾಡ್ತಾರೆ. ಡೇ ಟು ಡೇ ಅವೆಲ್ಲ ಒತ್ತಡದಲ್ಲಿ ನಾವು ಕೆಲಸ ಮಾಡಬೇಕಾಗಿದ್ರೆ ನಾವು ಹೇಗೆ ಸುಲಭವಾಗಿ ಕೆಲಸ ಮಾಡಬಹುದು, ಒಂದು ಚಂದ ರೀತಿಯಿಂದ ಕೆಲಸ ಮಾಡಬಹುದು, ಅವೆಲ್ಲದಕ್ಕೆ ಇದೇ ಯೋಗ ಕಾರಣ. ನಾವು ದಿನಾಲೂ ಯೋಗ ಮಾಡಿದರೆ ಖಂಡಿತ ನಾವು ನಂಬಿಕೆ ಉಂಟು, ನಾವು ಎಲ್ಲರೂ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು, ಚೆನ್ನಾಗಿ ಕೆಲಸ ಮಾಡಬಹುದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಗುಣಗಳಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ. ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡದು ಅಂದರೆ ಸ್ವಾರ್ಥ. ಯಾವಾಗ ನಾವು ಶ್ರಮಪಟ್ಟು ಬೆವರು ಸುರಿಸಿ ಯೋಗಗಳನ್ನು ಮತ್ತು ಹೆಚ್ಚೆಚ್ಚಿಗೆ ವ್ಯಾಯಾಮಗಳನ್ನು ನಾವು ಮಾಡ್ತೀವಿ, ತಾನಾಗಿ ನೀವು ನೋಡಿ ಸ್ವಾರ್ಥಗಳು ನಮ್ಮ ಏನು ಮನಸ್ಸಲ್ಲಿರ್ತದೆ ಅವೆಲ್ಲ ಹೋಗ್ಬಿಡ್ತವೆ. ನಮಗೇನು ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದಕ್ಕೆಲ್ಲ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರಿಗೆ ಫೆಲಿಸಿಟೇಟ್ ಮಾಡ್ತಿದ್ದೀನಿ. ತಾವೆಲ್ಲರೂ ಜಾಯಿನ್ ಆಗಬೇಕು ಅಂತ ಹೇಳ್ತೀನಿ. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಅವರು ಮಾತನಾಡಿ, ಯೋಗ ಮತ್ತು ಪ್ರಾಣಾಯಾಮಗಳು ಭಾರತದ ಪ್ರಾಚೀನ ಸಂಸ್ಕೃತಿಯ ಪರಂಪರೆಯ ಅವಿಭಾಜ್ಯ ಅಂಗಗಳಾಗಿದ್ದು ಸಾವಿರಾರು ವರ್ಷಗಳಿಂದ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಆಚರಣೆಯಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪ್ರಯತ್ನದ ಫಲವಾಗಿ 2014ರಲ್ಲಿ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಘೋಷಿಸಿತು. ಅಂದಿನಿಂದ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ವಿಷಯ ಎಂದರು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನದಂದು ನ್ಯಾಯಾಲಯಕ್ಕೆ ಆಗಮಿಸಿ ಯೋಗಾಭ್ಯಾಸದ ಬಗ್ಗೆ ಅರಿವು ಮೂಡಿಸುತ್ತಿರುವ ಯೋಗ ಶಿಕ್ಷಕ AB ಹಡ್ಪದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ, ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್, ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ PB ಗೌಡರ್, ನ್ಯಾಯವಾದಿಗಳಾದ ನಾಗಭೂಷಣ್ ನಾವದಗಿ, ರವಿ ನಲತ್ವಾಡ್, VC ಉರಾನ್, ರಾಯನಗೌಡ ಬಿರಾದಾರ್, ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಂಬಾರ್, ದಲಾಯತ್ ಮಹಂತೇಶ್ ಹಚ್ಚರೆಡ್ಡಿ, ಶಿರಸ್ತೆದಾರರಾದ ಸುರೇಶ್ ಬಳಗಾನೂರ್, ಸಿಬ್ಬಂದಿಗಳಾದ ರೇಣುಕಾ ಜಾನಮಟ್ಟಿ, ಪದ್ಮಾ ಗಾಯಕ್ವಾಡ್, ಶೀಲಾ ವೆಂಕಟರೆಡ್ಡಿ, AR ಕರಡಿ, ಲಲಿತಾ ನಾಯಕ್, ಸುಷ್ಮಾ ಬಾಣಿ, ಜ್ಯೋತಿ ಹೆಬ್ಬಾಳ್, ಕಾವೇರಿ ರಾಠೋಡ್, ಅಶೋಕ್ ಕುಂಬಾರ್, KY ಬಿಸ್ನಾಳ್, ತಿರುಪತಿ ದಾಸರ್, ಬಸವರಾಜ್ ಹುಣಶಾಳ್, ರೇಣುಕಾ ಚಲವಾದಿ, ಮಲ್ಲಿಕಾರ್ಜುನ್ ಕಂಚಲಕಾಯಿ, ಪ್ರಸನ್ನ ಎಸ್, ಮಹೇಶ್, ನಿಸಾರ್ ನೆಗಿನಾಳ್, ಬಸವರಾಜ್ ದಡ್ಡಿ, ಗಪೂರ್ ಸಾಬ್ ಜಹಗೀರ್ದಾರ್, ಶ್ರೀಶೈಲ್ ಹಿರೇಮಠ್, ಸಂತೋಷ್ ಗಣಿ, ಸಂಗೂರೆಡ್ಡಿ, ಈರಯ್ಯ ಹಿರೇಮಠ್, ಮಹೇಶ್ KS ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.
ಅಭಾವದ ಕಾರಣ ಕೇವಲ 1-2 ಸಲ ಅವರು ಮಾಡಿಸಿದ್ದಾರೆ. ನಾವು ಪ್ರತಿದಿನ ಅದನ್ನು ಹೆಚ್ಚು ರೂಢಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯೋಗ ಪ್ರಾಣಾಯಾಮವನ್ನು ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಈ ನಮ್ಮ ಯೋಗ ಪ್ರಾಣಾಯಾಮ ಬಹಳ ಪ್ರಾಚೀನ ಕಾಲದಿಂದ ಋಷಿಮುನಿ ಅವರ ಕಾಲದಿಂದ ಬಂದಂಥದ್ದು. ಇಂಥ ಯೋಗವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಶ್ರೀ ನರೇಂದ್ರ ಮೋದಿಯವರು 2014ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗವನ್ನ ಪ್ರದರ್ಶನ ಮಾಡಿ ಅದಕ್ಕೆ ಒತ್ತು ನೀಡಿ ಇವತ್ತು ವಿಶ್ವ ಆದ್ಯಂತ ಎಲ್ಲ ಕಡೆ ಇವತ್ತಿನ ದಿವಸ ಯೋಗ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಭಾರತದ ವೈಶಿಷ್ಟ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ಯೋಗ ಮಾಡುವವನಿಗೆ ರೋಗವಿಲ್ಲ ಅಂತ ಒಂದು ಪ್ರತೀತಿ ಇದೆ. ಅದರಂತೆ ಈ ಯೋಗವನ್ನ ನಾವು ಚಿಕ್ಕಂದಿನಿಂದ ಮಾಡ್ತಾ ಬಂದ್ರೆ ವೃದ್ಧಾಪ್ಯದಲ್ಲಿ ನಮಗೆ ಯಾವ ರೋಗ ರುಜಿನಗಳು ಬರುವುದಿಲ್ಲ ಅಂತ ಒಂದು ನಂಬಿಕೆ. ಯಾಕಂದ್ರೆ ನಾವು ಈಗ ಮಾಡಿದ್ರೆ ವೃದ್ಧಾಪ್ಯದಲ್ಲಿ ನಮ್ಮ ಆರೋಗ್ಯ ಸರಿ ಇರ್ತದೆ. ಆದ ಕಾರಣ ತಾವೆಲ್ಲ ಯೋಗವನ್ನ ಪ್ರಾಣಾಯಾಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಆರೋಗ್ಯವಂತರಾಗಿ ಈ ದೇಶದ ನಾಗರಿಕರಾಗಿ ನಾವು ಸಮಾಜವನ್ನ ಕಟ್ಟೋಣ ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ, ಯಾಕಂದ್ರೆ ಈ ಹಡಪದ್ ಸರ್ ಅವರು ಸತತವಾಗಿ ನಾನು ಅಧ್ಯಕ್ಷ ಸ್ಥಾನ ಇದು 5ನೇ ಸಲ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ನಮ್ಮ ವಕೀಲರ ಸಂಘಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಬಂದು ನಮಗೆಲ್ಲ ಸಿಬ್ಬಂದಿಯವರಿಗೂ ಮತ್ತು ವಕೀಲರಿಗೂ ಈ ಯೋಗದ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ದಾರೆ. ಆದ ಕಾರಣ ನ್ಯಾಯಾಲಯದ ವತಿಯಿಂದ ಸಂಘದ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆಪಟ್ಟು ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಲಗಡೆ ಹೊರಗೆ ಸಾಧ್ಯಕ್ಕೆ ಬಲಗಡೆ ಅದೇ ರೀತಿ ಎಡಗಡೆ ರಿಲ್ಯಾಕ್ಸ್. ನೆಕ್ಸ್ಟು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ರಿ. ಕನೆಕ್ಟ್ ಆಗಲಿಲ್ಲ ಸರ್. ಇದೆ ಸರ್. ಸಾಧ್ಯತೆ ಪ್ರಶ್ನೆ ಮಾಡಿ. ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ ಎಲ್ಲರೂ ಮಾಡ್ಕೊಡ್ತಾರೆ. ಸೂರ್ಯ ನಮಸ್ಕಾರ. ಈ ಕಡೆ ನೀವು ಈ ಕಡೆ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ. ಉಸಿರು ತಗೋತ ಮೇಲೆ ಉಸಿರು ಬಿಡುತ್ತಾ ಮುಂದೆ ಬಾಗಿ ಸರ್. ಎಡಗಾಲ ಹಿಂದೆ ಬಲಗಾಲ ಹಿಂದೆ. ಪರ್ವತಾಸನ ಮಂಡಿಗೆ ಬರುತ್ತೆ. ಭುಜಂಗಾಸನ ಮತ್ತೆ ಪರ್ವತಾಸನ. ಬಲಗಾಲ ಮುಂದೆ ಎಡಗಾಲ ಮುಂದೆ ಉಸಿರು ಮೇಲೆ. ಸಾಮಾನ್ಯವಾಗಿ ಉಸಿರು ಹಿಡಿಯಾಕೋದು ಬಿಗಿ ಹಿಡಿಯಾಕೋದು. ಏನು ಲಾಭ ಅಂತಂದ್ರೆ ಶುಗರ್ ಇದ್ದರಿಗೆ ಭಾಳ ಕ್ಯೂರ್ ಆಗತ್ತೆ. ಇದು ಕಂಟಿನ್ಯೂ 1ರಿಂದ 10ರಿಂದ 15 ಸಲ ಮಾಡಿದ್ವಿ ಅಂದ್ರೆ ನಮ್ಮ ಶುಗರ್ ಲೆವೆಲ್ ನೋಡ್ತಾರೆ. 1 ತಿಂಗಳು ಮಾಡಿ ಶುಗರ್ ಲೆವೆಲ್ ನೋಡ್ತಾರೆ ಕಡಿಮೆ ಆಗೇ. ಮತ್ತು ಈ ಹೊಟ್ಟೆ ಇರತಕ್ಕಂಥ ಪಚನಕ್ರಿಯೆ ಸಹ ಕಡಿಮೆ ಆಗ್ತದೆ.
ಹತ್ತನ್ನು ಎಡ ಹಸ್ತ ಮೇಲೆ ಬಲ ಹಸ್ತ ಹಾಕಿ ಅದೇ ಸೇಮ್. दो बला हस्त ಮೇಲೆ ಎಡ ಹಸ್ತ एक दो ಎರಡನೇ ಆಸನ ಶಶಾಂಕ ಆಸನ. ಶಶಾಂಕ ಅಂದ್ರೆ ಮೊಲ. ಮೊಲ ಹಾಗೆ ನಾವು ಕೂತ್ಕೊಳ್ಳೋದು. ನೋಡ್ರಿ, ಪ್ರಾಣಿಗಳ ಹೆಸರು ಯಾಕೆ ತಗೊಂಡ್ರೆ ಅವು ಪ್ರಾಣಿಗಳು ದೀರ್ಘಾಯುಷ್ಯವಾಗಿ ಬದುಕ್ತಾವು, ಯಾವುದೇ ಅನಾರೋಗ್ಯದಿಂದ ಬದುಕ್ತಾವು. ಘಾತ ಅನ್ನೋ ದೇಶದಿಂದ ಅವೆಲ್ಲ ಪ್ರಾಣಿಗಳ ಹೆಸರು ಕೊಟ್ಟಾರೆ. ನೋಡ್ರಿ, ಕೈಗಳನ್ನು ಎರಡು ಕೈಗಳ ಮೇಲಕ್ಕೆ दो ಇನ್ನೊಮ್ಮೆ एक दो ಮೂರನೇ ಆಸನ ಗೋಮುಖಾಸನ. ಗೋಮುಖಾಸನ ಅಂದ್ರೆ ಈ ವಜ್ರಾಸನದಿಂದ ರಿಲೀಸ್ ಆಗುದ್ರಿ. ಎರಡು ಕೈಗಳ ಕಾಲುಗಳನ್ನು ನೇರವಾಗಿ ಬಿಟ್ರಿ. ಬಲಗಾಲ ಎಡಗಾಲನ್ನು ಮಡಚ್ರಿ. ಅವ್ರ ಮೇಲೆ ಬಲಗಾಲ ಹಾಕಬೇಕು. ಹಿಂಗೆ ಹಾಕ್ಬೇಕು. ಹಿಂಗೆ ಸಂಸ್ಕೃತ ಹಿಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಇವಾಗ ಸದ್ಯಕ್ಕೆ ಇದೆ. ಈಗ ಹೊಟ್ಟೆ ಮೇಲೆ ಮನೆಗೆ ಬರ್ತಕ್ಕಂಥ ಆಸನಗಳು ಒಂದೊಂದು ಕಾಲನ ವಿಧು ರೂಪದಲ್ಲಿ ಮಾಡಿ ಮಲ್ಕೊಂಡು ಆಸನಗಳು ರೀ. ಒಂದು ನಾವಿಲ್ಲಿ 4 ಮಾಡಿಸ್ತೀವಿ. ಒಂದನೇದು ಆಸನ ಭುಜಂಗಾಸನ. ಎರಡು ಕೈಗಳು ಹಿಡಿದ್ರಿ. ಎದೆಯ ಭಾಗ ಮಾತ್ರ ಮೇಲೆ ಕೆತ್ತ. ಪಟ್ಟಿ ಅಲ್ರಿ, ಎದೆ ಅರ್ಥ ಇರ್ತದೆ ಸರ್. ಎದೆ ಹಾಂ, ನಮ್ಮ ಬೆನ್ನು ಹೊರಗೆ ಏನಾಕತ್ರಿ, ಇದು ಒಳ್ಳೆ ಎಕ್ಸ್ಪೋಸ್ ಕೊಡ್ತದೆ. ದೋ ಅದೇ ರೀತಿ ಎಡ ಹಸ್ತ ಮೇಲೆ ಬಲ ಹಸ್ತ ಹಾಕ್ರಿ. ಈಗ ಸಂಪೂರ್ಣ ಮೇಲೆ ಹೇಳಿ. ಕೈ ನೇರವಾಗಿಲ್ರಿ, ನಿಮ್ಮ ದೃಷ್ಟಿ ಆಕಾಶ ಕಡೆ ನೋಡ್ತದೆ. ಇದು ಭುಜಂಗಾಸನದ ಎರಡನೇ ಕ್ರಮ. ದೋ ಇನ್ನು ಭುಜಂಗಾಸನದ ಮೂರನೇ ಕ್ರಮ ರೀ. ಹಾಗೆ ಮೇಲೆ ಹೇಳೋದು. ನಿಮ್ಮ ದೃಷ್ಟಿ ಬಲಪಾದ ನೋಡ್ರಿ, ಬಲಕ್ಕೆ ನೋಡ್ರಿ. ಎಡಪಾದ ನೋಡಿದ್ರೆ ಅಡ್ಡಿಲ್ಲ, ಅದು ಬಲ ನೋಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಬಲಪಾದ ನೋಡ್ರಿ. ದೋ ಅದೇ ರೀತಿ ಎಡಕ್ಕೆ ಏಕ್ ದೋ. ಈ ಆಸನ ಮಾಡೋದ್ರಿಂದ ರೀ ಬೆನ್ನು ನೋವು ಏನಕ್ಕಿಲ್ಲ ಕಡಿಮೆ ಆಗ್ತದೆ ಹೋಗ್ತದೆ. ನೆಕ್ಸ್ಟ್ ಎರಡೂ ಕೈಗಳನ್ನು ನೇರವಾಗಿ ಮಾಡಿರಿ. ಎರಡೂ ಕೈಗಳನ್ನು ನೇರವಾಗಿ ಮಾಡಿರಿ. ನಾವು ಮಾಡೋಣ ನಾಭಿ ಆಸನ. ನಮ್ಮ ನಾಭಿಗೆ ಒಳ್ಳೆಯ ಒಂದು ಆಸನ ಇದು. ಎರಡೂ ಕೈಗಳು ಕಾಲುಗಳು ಏಕಾಲಕ್ಕೆ ಮೇಲೆ ಎತ್ತೋದ್ರಿ. ನೋಡಿರಿ, ಹೊಟ್ಟೆ ಮೇಲೆ ಅಷ್ಟೇ ಬರ್ರಿ. ಕಾಲು ನೇರ ಇರ್ಬೇಕು ರೀ, ಕಾಲು ಮಡ್ಚಬೇಡ್ರಿ. ಕಾಲು ನೇರ ಇರ್ಬೇಕು, ಕೈ ನೇರ ಇರ್ಬೇಕು. ಈಗ ಬಲಗೈ ಅಟ್ಟ ನೇರವಾಗಿ, ಎಡಗೈ ಬೆನ್ನ ಮೇಗಿರ್ಬೇಕು. ಬಲಗೈ ಮತ್ತು ಎಡಗಾಲ ಎರಡು ಎತ್ತಬೇಕು. ಕಾಲು ನೇರವಾಗಿರ್ಬೇಕ್ರಿ, ಕಾಲು ಮಡ್ಚಬೇಡ್ರಿ. ಎಡಗೈ ಮತ್ತು ಬಲಗಾಲ
ಏಕ್ ನಾಭಿ ಆಸನದ ಮೂರನೇ ಕ್ರಮ. ದೋ. ಈಗ ಎರಡು ಕೈಗಳು ನಿಮ್ಮ ತೊಡೆಗೆ ತೊಗೊಂಬರ್ರಿ. ನಾವು ಮಾಡೋದು ಶಲ್ಭಾಸನ. ಶಲಭ ಅಂದ್ರೆ ಮಿಡತೆ ಅಂತ ಬರ್ತದಲ್ರಿ, ಹಾಂ ಹಾಗೆ ಒಂದೊಂದು ಕಾಲು 30 ಡಿಗ್ರಿ ಮಾತ್ರ ಮೇಲೆ ಕೆತ್ತದ್ರಿ. ಕಾಲು ನೇರವಾಗಿರ್ರಿ, ಮಡ್ಸ್ಬೇಡ್ರಿ. ಎಡಗಾಲ ನೇರವಾಗಿರಬೇಕು, ಬಲಗಾಲ ನೇರವಾಗಿರಬೇಕು. 30 ಡಿಗ್ರಿ ಮಾತ್ರ ಎತ್ತಬೇಕ್ರಿ. ದೋ. ಎಡಗಾಲ ಏಕ್. ದೋ. ಎರಡೂ ಕಾಲು ಜೋಡಿಸ್ರಿ, 30 ಡಿಗ್ರಿ ಎತ್ತಬೇಕು. ಏಕ್. ದೋ. ರಿಲ್ಯಾಕ್ಸ್. ದೋ. ರಿಲ್ಯಾಕ್ಸ್. ಈಗ ಬೆನ್ನ ಮೇಲೆ ಮಲಿ ಮಾಡ್ತಕ್ಕಂಥ ಆಸನ. 2-3 ಮಾಡ್ಸೋದು ಟೈಮ್ ಇಲ್ಲ. ಎರಡು ಕಾಲುಗಳು ಹಿಂಗೆ ಮಾಡ್ತಾರೆ. ಅವ್ರಿಗೆ ನೋಡ್ಬೇಕಂದ್ರೆ ಅಂದ್ರೆ ನೀವು ಈ ಕಡೆ ಕಾಲು ಮಾಡ್ತಾರ. ಮೊಬೈಲ್ ತಗೋ ಸರ್. ಈ ಕಡೆ ತಲೆ ಮಾಡಿ, ಆ ಕಡೆ ತಲೆ ಮಾಡಿ, ಈ ಕಡೆ ಕಾಲು ಮಾಡಿ. ಅಂದ್ರೆ ನಾಲ್ಕು ಮಾಡಿ ಬಲಸ ಮಾತ್ರ ಮಾಡಿ. ಇದು ನಾವು ಮಾಡ್ತಕ್ಕಂಥ ಆಸನ ಯಾವ್ದ್ರಿ? ಮರ್ಕಟ ಆಸನ. ಮಂಗನಾಗೆ ಬಾಗುದು. ಕಾಲುಗಳು ಬಲಕ್ಕೆ, ನಿಮ್ಮ ತಲೆ ಎಡಕ್ಕೆ. ಎರಡು ಕಾಲು ಮಾಡಿಸ್ಬೇಕು, ಎರಡು ಕಾಲು ಮಾಡಿಸ್ಬೇಕು. ಒಂದ್ರ ಮೇಲೆ ಒಂದು ಕಾಲು ಜೋಡಣೆ ಆಗಿರ್ಬೇಕು, ಕಾಲುಗಳು ಜೋಡಣೆ ಆಗಿರ್ಬೇಕು. ನಮ್ಮ ಹೊಟ್ಟೆ ಅರ್ಬಿ ಹಿಡಿದಂಗೆ ಆಗಿರ್ಬೇಕು. ದೋ. ಅದೇ ರೀತಿ ಕಾಲುಗಳು ಎಡಕ್ಕೆ, ಕತ್ತು ಬಲಕ್ಕೆ. ಬಲ ಹಸ್ತ ನೋಡ್ತಿರ್ತೀವಿ. ದೋ. ರಿಲ್ಯಾಕ್ಸ್. ಇದೇ ಮೂರು ಕ್ರಮ ಅದಾವೆ. ನಾವು ಒಂದು ಸಾಕು. ಎರಡು ಕಾಲುಗಳನ್ನು ಜೋಡಿಸಿರಲ್ಲ, ಹಂಗೆ ಎರಡು ಕಾಲುಗಳನ್ನು ಹಿಂಬಡ ಹಿಡ್ಕೊರಿ. ಸಾಧ್ಯದಷ್ಟು ಹೊಟ್ಟೆಯ ಮೇಲೆ ಕೆತ್ತರಿ. ಸೇತು ಒಂದು ಆಸನ. ಹೊಟ್ಟೆ ನಿಮ್ಗೆ ಕಾಂತ್ರ ನೋಡ್ರಿ, ಅಷ್ಟು ಮೇಲೆ ಒಂದು ನಮ್ಮ ದೇಹ ಬ್ರಿಡ್ಜಿನ ಥರ ಆಗಿರ್ಬೇಕು. ಬಿಲ್ಡಿಂಗ್ ಥರ ಇರುತ್ತೆ. ಸೊ ರಿಲ್ಯಾಕ್ಸ್. ನಾವು ಈಗ ಮಾಡ್ತಕ್ಕಂಥ ಆಸನ ಯಾವುದ್ರೆ ಸರ್ವಾಂಗಾಸನ. ಸರ್ವಾಂಗಗಳಿಗೂ ಒಂದು ಆಸನ, ಎಕ್ಸಸೈಸ್ ಕೊಡ್ತಕ್ಕಂಥ ಆಸನ ಅದು. ಕಾಲುಗಳನ್ನ 30 ಡಿಗ್ರಿ ಮೇಲೆ ಕತ್ತರಿ. 30 60 90 ಸಂಪೂರ್ಣ ಮೇಲೆ. ಸಾಧ್ಯದಷ್ಟು ಹಿಂದೆ ಮುಟ್ಟಕ್ಕೆ ಪ್ರಯತ್ನ ಮಾಡಿರಿ. ವಿಪರೀತೀಕರಣೆ ಆಸನ ಬರ್ಲಾದ್ರೆ ಬಿಡ್ರಿ, ಟ್ರೈ ಮಾಡಿಬಿಡ್ರಿ. ನಿಧಾನವಾಗಿ ಕೆಳಗಡೆ ಬನ್ನಿ. 90 ಡಿಗ್ರಿ ಬನ್ನಿ. ಅಲ್ಲಿ ಸ್ವಲ್ಪ ನಿಲ್ರಿ. ಹಾಲಾಸನ. 60ಕ್ಕೆ ಬರ್ರಿ, 30ಕ್ಕೆ ಬರ್ರಿ. ರಿಲ್ಯಾಕ್ಸ್ ಆಗಿ
ಹೊಟ್ಟೆ ಮೇಲೆ ಕೈ ಆಡಿಸ್ಕೋರಿ. ಇದು ಸರ್ವಾಂಗಗಳಿಗೆ ಒಂದು ಆಸನ, ಸರ್ವಾಂಗಾಸನ. ಬೆನ್ನ ಮೇಲೆ ಮಲಿಗೆ ಮಾಡ್ತಕ್ಕ ಆಸನಗಳು 8 ಅದಾವೆ ರೀ. ನಾವು 10 ಹಾಗೆ ವಿರುದ್ಧ ಸೈಕಲ್ ತುಳಿದ ಬಂದು ಮಾಡ್ಯವ್ರಿ. ಈಗ ಎಕ್ಸಸೈಸ್ ಮೂಲಕ ನಾವು ತುಳ್ಕೊಂಡು ಪ್ರಯತ್ನ ಮಾಡೋದು. ಇದರ ತುಳಿಯೋದ್ರಿಂದ ನಮ್ಮ ಬದ್ದು ಕರ್ತೈತೆ ರೀ, ಹೊಟ್ಟೆಯಲ್ಲಿಂದ ಬದ್ದು ಕರ್ತೈತಿ. ಫಾಸ್ಟ್ ಮಾಡಿ. ರಿಲ್ಯಾಕ್ಸ್. 2 ಕಾಲು ಜೋಡಿಸಿ ಮೇಲಿಂದ ಕೆಳಗೆ. 1 2 3 4 5 ಇರೋದಿಲ್ಲ. 2 3 4 5. ರಿಲ್ಯಾಕ್ಸ್. ಹೊಟ್ಟೆ ಮೇಲೆ ಕೈ ಆಡಿಸ್ಕೋರಿ. ದೀರ್ಘ ಉಸಿರು ಬಿಡ್ರಿ, ನೀರು ಸುತ್ತರಿ. ಇಡೀ ದೇಹ ನಮ್ಮ ಎಕ್ಸಸೈಸಿಂದ ಬೆಳೆಯುವುದು. ಹತ್ತು ಬಾರಿ ಅವರು ಮಾತ್ರ ಎಡ ಹೊಳಿ ಮುಚ್ಚಿ ಬಲ ಹೊಳಿ ಎರಡು ಕೈಗಳನ್ನು ಮೇಲೆ ಕೆತ್ತೋದು. ಮೇಲೆ ಉಸಿರು ತೆಗೋದು, ಉಸಿರು ಬಿಟ್ಟ ಕೈ ಕೆಳಗೆ ಬಿಟ್ಟ ಉಸಿರು ಬಿಡೋದು. ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಇನ್ನೂ ನಾವು ಮಾಡ್ಬೇಕಾರೆ 5 ನಿಮಿಷ, ಕನಿಷ್ಠ 5 ನಿಮಿಷ ಮಾಡೋದು. ಮಿಸ್ ಮಾಡಿಂದ ಹಾಗೆ ಕುತ್ಕೊಂಡು ವೈದ್ಯನಾಗಿ ನಿಮ್ಮ ಮನೆಯಲ್ಲಿ ಇರ್ತಾರೆ ಸರ್. ಇದು ಮಾಡ್ತಾ ಹೋಗ್ಬೇಕು. ಮಾಡಿದ್ರೆ ಅದು ಅನುಭವ ಆಗ್ತದೆ. ಮಾಡ್ತಾ ಹೋಗಿ. ನಮಗೆ ಉಸಿರಾಟದ ಬಗ್ಗೆ ಭಾಳ ಎಚ್ಚರಿಕೆ ಕೊಟ್ಟಿದ್ದು ಕೊರೋನಾ ಟೈಮ್ದಲ್ಲಿ ಸರ್. ನೋಡಿ ಎಷ್ಟೋ ಜನರು ನಿಧನ ಹೊಂದಿದ್ದರು. ಆದರೆ ನಮ್ಮಲ್ಲಿ ಒಂದು ವಿಚಿತ್ರ ಆಯ್ತು ಸರ್. ನಮ್ಮಲ್ಲಿ ಎಷ್ಟು ಜನ ಅದು ಕನಿಷ್ಠ 15-20 ವರ್ಷ ಮಾಡ್ತಾ ಇದ್ದಾರೆ ಸರ್. ಒಬ್ಬರಿಗೆ ಕರೋನಾ ಬರಲಿಲ್ಲ, ಯಾರಿಗೂ ಏನೂ ಹಾನಿ ಆಗಲಿಲ್ಲ. ಇದೇ ನಿದರ್ಶನ ಸರ್. ನಾವು ಇದು ಜೀವಂತವಾಗಿದ್ದಕ್ಕೆ ಇದೆ. ಈ ಎಕ್ಸಸೈಸು ಪ್ರಾಣಾಯಾಮ ಮಾಡೋದ್ರಿಂದ ಯಾವ ಕಾಯಿಲೆಗಳು ಬರೋದಿಲ್ಲ ಸರ್. ಮತ್ತು ಆ ಪೇಷಂಟ್ ಜೊತೆ ನಾವು 10-12 ದಿನ ಇದ್ರ ಸತ್ಯಕ್ಕೆ ನಮ್ಗೆ ಯಾವುದೂ ಪಾಸಿಟಿವ್ ಬರಲೇ ಇಲ್ಲ ಸರ್. ಅಂಥ ಒಂದು ಈ ಪ್ರಾಣಾಯಾಮಗಳಲ್ಲಿ ಶಕ್ತಿ ಅದ ರೀ, ಯೋಗದಲ್ಲಿ ಶಕ್ತಿ ಅದ ರೀ. ಇದು ನಿತ್ಯ ಮಾಡೋದ್ರಿಂದ ನಾವು ಆರೋಗ್ಯವಾದ ಕಾಪಾಡ್ಕೊಟ್ಟು ಮಾಡ್ತಾ ಹೋಗಿ ಸರ್. ಹಾಗೆ ಕೇಳ್ಕೊಟ್ಟು ಮಾಡ್ತಾ ಹೋಗಿ. ಯಾವುದೇ ಪ್ರಾಣಾಯಾಮ ಮಾಡೋದ್ರಿಂದ ಕಣ್ಣು ಮುಚ್ಚಿ ಮಾಡಿ. ಯಾಕಂದ್ರೆ ನೀವು ಏಕಾಗ್ರತೆ ಬರ್ಬೇಕು. ಕಣ್ಣು ತೆಗೆದ್ರಿಂದ ಅವ್ರು ಏನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ ಅಂತ ನೋಡ್ಕೊತ ನೋಡೋದಾಗ್ತದೆ. ಏನಿಲ್ಲ, ಕಣ್ಣು ಮುಚ್ಚಿ ಆರಾಮ ನಿಧಾನವಾಗಿ ನಿಮ್ಮ ಉಸಿರನ್ನು ಕೇಳ್ಕೊಂಡ್ರೆ ಉಸಿರು ಬಿಡೋದು. ಇದರೇನೇನಲ್ಲಿ ಭಾಳ ಏನಿದೆ, ಭಾಳ ಕಷ್ಟನೂ ಅಲ್ಲ. ಇದು ಮಾಡ್ತಾ ಹೋಗಿ. ಯೋಗ ಇಷ್ಟು ಪ್ರಚಲಿತ ಆಧಾರ 12 ವರ್ಷಗಳ ನಂತರ ಮತ್ತೆ 2014ರಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಅವರು ಏನು ಮಾಡಿದ್ದಾರೆ, ಇದನ್ನು ಮಂಡನೆ ಮಾಡ್ತಾರೆ. ಈ ಇಡೀ ವಿಶ್ವವೇ ಆರೋಗ್ಯವಂತವಾಗಿರಬೇಕು. ಅವರ ಯೋಗ ದಿನವನ್ನು ಆಚರಣೆ ಮಾಡಿ ಅಂತ ಹೇಳಿ ಒಂದು ಸಲಹೆ ಕೊಡ್ತಾರೆ. ಅದಕ್ಕೆ ಇಡೀ ವಿಶ್ವವನ್ನೇ, ನಮ್ಮ ಭಾರತ ವಿಶ್ವವನ್ನು ಹಾಕಿಕೊಂಡು ಈ ಯೋಗವನ್ನು ಆಚರಿಸ್ತಾ ಇದೆ. ರಿಲ್ಯಾಕ್ಸ್. ನಮ್ಗೆ ಹೇಳಿ
ಮಾಡುವಂಥ ಪ್ರಾಣಾಯಾಮ ಕಪಾಲಭಾತಿ. ಕಪಾಲ ಅಂದ್ರೆ ಮಗು. ಮೂಗಿಲೆಯಿಂದ ಹೆಸರು ಹೊರಬಿಡಿದ್ರಿ ಕಟ್ಟಿ ಒಳಗೆ ಹೋಗ್ತದೆ ಪ್ರಾಣಾಯಾಮ. ಈಗ ನಾವು ಸಿಂಪಲ್ ಆ ಟೈಪ್ ಮಾಡಬೇಕು. ಇದು ಮಾಡೋದ್ರಿಂದ ಇಡೀ ನಮ್ಮ ಮೆದುಳಿಗೆ ಒಂದು ಆರೋಗ್ಯಕರವಾದಂಥ ಒಂದು ಮೆದುಳು ಆಗ್ತದೆ ರೀ. ನಮ್ಮ ಬುದ್ಧಿ ಚುರುಕಾಗ್ತದೆ. ಮಕ್ಕಳು ಮಾಡಿಸ್ರಿ ಇದನ್ನು ನೋಡ್ರಿ, ಮಕ್ಕಳಿಗೆ ಕಂಟಿನ್ಯೂ ಮಾಡಿಸ್ತಾ ಹೋಗ್ರಿ, ಅವ್ರ ಬುದ್ಧಿ ಶಕ್ತಿ ಹೆಚ್ಚಾಗ್ತದೆ. ನಮಗೂ ಏನದ ಒತ್ತಡದ ಒಂದು ಕೆಲಸ ನಾವು ಸರಳವಾಗಿ ಯಾವುದೂ ಒತ್ತಡ ಇಲ್ಲದೆ ಮಾಡ್ಬೋದು. ಜಾಸ್ತಿ ಒತ್ತಡ ನಾವು ನೋಡ್ರಿ, ಈಗ 30 ವರ್ಷಕ್ಕೆ BP ಶುಗರ್ ಚಲೋಗ್ಯಾವ. ಯಾಕಂದ್ರೆ ಫಾಸ್ಟ್ ಫುಡ್ ಅದ ರೀ. ಫಾಸ್ಟ್ ಫುಡ್ ಅದ, ರಾಸಾಯನಿಕ ಮಿಶ್ರಿತ ಆಹಾರ ಸೇವನೆ ಮಾಡ್ತೇವೆ, ಅಶುದ್ಧವಾದ ಗಾಳಿ ಅದ. ಇವೆಲ್ಲದರಿಂದ ನಮ್ಮ ಏನೈತ್ರಿ ಅಂದ್ರೆ ಕಾಪಾಡ್ಕೋಬೇಕಾದ್ರೆ ಯೋಗನ ಮಾತ್ರ ಅದು. ಇಲ್ಲಿ ಕಲ್ ದವಾಖಾನೆ ಸಿಕ್ಕಾಪಟ್ಟಿ ರೊಕ್ಕ ಬಡಿದೈತಿ, ಮತ್ತೆ ಅದೇ ರೀ ಆರಾಮ್ ಆಗ್ತೈತಿ. ಆರಾಮ್ ಆದ ತಕ್ಷಣ ಮತ್ತೆ ಅದೇ ಆಗ್ತೈತಿ ನೋಡ್ರಿ. ಅವ್ರಿಗೆ ನೆಗಡಿ ಜ್ವರ ಬಂತಂದ್ರೆ ಅವರು ಡಾಕ್ಟರ್ ಏನ್ ಮಾಡ್ತಾರೆ, ಇಂಜೆಕ್ಷನ್ ಗುಳಿಗೆ ಕೊಡ್ತಾರೆ, ಬೇಗ ಆರಾಮ ಆಗ್ಬಿಡಪ್ಪ. ಮತ್ತೆ ಬರತೈತ್ರಿ ಅದು. ನಮ್ದು ಏನೂ ಬರಬಾರ್ದು ಅಂದ್ರೆ ನಾವು ಈ ಯೋಗ ಮಾಡ್ಬೇಕ್ರಿ. ಯೋಗ ಮಾಡಿ ನಿರೋಗಿ ಆಗ್ರಿ ಅನ್ನೋಂಥ ಒಂದು ಮಾತನ್ನ ಹೇಳ್ತಾ ಮಾಡ್ತಾ ಇದ್ದಾರೆ ಸರ್. ಕೇಳ್ಕೋತ ಮಾಡ್ತಾ ಇದ್ದಾರೆ. ಒಂದು 2 ನಿಮಿಷ ಮಾಡ್ರಿ. ಇದು ಕನಿಷ್ಠ 15 ನಿಮಿಷ ಮಾಡ್ಬೇಕು ಸರ್. ನಿತ್ಯ 15 ನಿಮಿಷ ಮಾಡ್ಬೇಕು. ಯಾರು ಮಾಡಬಾರ್ದ್ರಿ ಇದನ್ನ? ಮಾತೆ ಗರ್ಭವತಿ ಆದಾಗ, ಋತುಮತಿ ಆದಾಗ ಅವ್ರು ಮಾಡಬಾರ್ದ್ರಿ. ಮತ್ತು ದೊಡ್ಡವರ ಆಪರೇಷನ್ ಆಗಿತ್ತ ನೋಡ್ರಿ, ಹೊಟ್ಟೆ ಆಪರೇಷನ್, ಹಾರ್ಟ್ ಆಪರೇಷನ್, ಅಂಥವ್ರ ವೈದ್ಯರ ಸಲಹೆ ಪಡೆದು ಮಾಡಬೇಕ್ರಿ. ನಾವು ಹಿಂಗ್ರಿ ಯೋಗ ಮಾಡ್ತೀವಿ. ಒಂದು ಸೆಕೆಂಡಿಗೆ ಒಂದು ಸ್ಟೋಕ್ ಹೋಗ್ತಿರ್ಬೇಕ್ರಿ. 1 ನಿಮಿಷ 60 ಸ್ಟೋಕ್ ಆಗ್ತದೆ. ಹಂಗೆ ನೀವು 5 ನಿಮಿಷ ಮಾಡಿದ್ರೆ ನೋಡಿ ಎಷ್ಟು ಕೌಂಟ್ ಆಗ್ತೈತಿ. ನಿಮ್ಮ ಹಟ್ಟಿ ಹಳ್ಳಿ ಹಿಡ್ದಂಗೆ ಇರುತ್ತೆ. ಹಳ್ಳಿ ಹೇಳಿರ್ತದಲ್ಲ ಹಂಗಿರ್ಬೇಕು. ಭಾಳ ಬಿರುಸ ಐತಂದ್ರೆ ಇನ್ನೂ ಸಮಸ್ಯೆ ಐತೆ ಅಂತ ತಿಳ್ಕೋಬೇಕು. ಹಳ್ಳಿ ಇರಬೇಕು, ಹಳ್ಳಿ ಹಿಡ್ದಂಗೆ ಹಂಗಿರುತ್ತೆ. ಅಷ್ಟು ನಿಜವಾಗಿರ್ಬೇಕು. ಇದು ಮಾಡ್ತಾ ಹೋಗ್ರಿ, ನಿಮ್ಗೆ ಅದು ಅನುಭವ ಬರ್ತದೆ. ಇನ್ನು ಇದು 2 ಪ್ರಾಣಾಯಾಮ ಮಾಡಬೇಕು. ಒಂದನೇದು ಭಸ್ತ್ರಿಕಾ ಪ್ರಾಣಾಯಾಮ, 2ನೇದು ಕಪಾಲಭಾತಿ, 3ನೇದು ಬಾಹ್ಯ ಪ್ರಾಣಾಯಾಮಗಳು. ನೋಡ್ರಿ, ಬಾಹ್ಯ ಪ್ರಾಣಾಯಾಮಗಳು 3 ಅದಾವೆ. ಅವು ಮಾಡಿ ತೋರಿಸ್ತೀನಿ, ನೀವು ನಂತರ ಮಾಡಿ. ಉಸಿರನ್ನ ಹೊರಗೆ ಹಾಕೋದ್ರಿ, ಹೊಟ್ಟೆ ಒಳಗೆ ಹೋಗ್ತದೆ, 15 ಇರ್ತದೆ, ಕುದೋದ್ವಾರ ಮೇಲೆ ಹೀಗೆ 3 ಬಾರಿ ಮಾಡಿ ಉಸಿರನ್ನ ಹೊರಗೆ ಹಾಕೋದ್ರ ಅವ್ರಿ. ಹಿಂಗ ಹಟ್ಟಿನ ಕೆಲಸದು. ಇದು 2ನೇ ಬಾಹ್ಯ ಪ್ರಾಣಾಯಾಮ. 3ನೇ ಪ್ರಾಣಾಯಾಮ ಇಲ್ಲಿ ನೋಡ್ರಿ ನಾ ಮಾತು. ಇದು ಗಂಟ್ಲಿಗೆ ಕೊಡ್ತದ್ರಿ. ಗಂಟ್ಲು ಥೈರಾಯ್ಡ್ ಗೀರೈಡ್ ಆದ್ರೆ ಅಥವಾ ಗಂಟ್ಲಲ್ಲಿ ಏನಾದ್ರು ನಮಗೆ ಕಿರಿಕಿರಿ ಅನಿಸಿದ್ರೆ ಇದು ನಾವು ಮಾಡ್ತಾ ಹೋಗ್ರಿ, ಕಡಿಮೆ ಆಗ್ತಾ ಹೋಗ್ತದೆ. ಇದು 5 ಪ್ರಾಣಾಯಾಮ ಹೋದ್ರಿ. ಇನ್ನು 6ನೇದು ನೋಡ್ರಿ, 6ನೇ ಪ್ರಾಣಾಯಾಮ ಭ್ರಾಮರಿ ಅಂತ ಬರ್ತೈತೆ ರೀ. ಭ್ರಾಮರಿ ಅಂದ್ರೆ ಈ ಗುಂಗಿ ಒಳ ಹಿಡಿತಿದ್ದಲ್ರಿ, ಗುಂಗಿ ಒಳ ನಾ ಮಾಡಿ ತೋರಿಸ್ತೀನಿ, ಆನಂತರ ಮಾಡಕತ್ತಿ 2 ಕಿವಿ ಮಾಡೋದು. ಇದು ಭ್ರಾಮರಿ ಅಂದ್ರೆ ಮೆದುಳಿಗೆ ಒಂದು ಕಲ್ಪನೆ ಮಾಡಿ ಸರ್, ಎಲ್ಲರೂ ಮಾಡಿ ಕಲ್ಪನೆ ಮಾಡಿ. ಯಾರು 3 ವಾರ ಕಟ್ಟಿ ಅವ್ರು ರಿಲ್ಯಾಕ್ಸ್ ಆಗುತ್ತೆ.
ದಿನ ಕೊನೆಯ ಪ್ರಾಣಾಯಾಮ ಒತ್ತಿ ಓಂಕಾರ ಮಾಡೋಣ 3 ಬಾರಿ ಜೋರಾಗಿ ಮಾಡಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.